ನಮ್ಮ ಬಾಸ್ ಕಾರ್ತಿಕ್ ಅವ್ರ ಅಂಗಡಿ ಸ್ಯಾಂಡ್ವಿಚು ಮತ್ತೆ ನಮ್ಮ ಬಾಸ್ ಹುಡುಗನಲ್ಲ ಬಂದಿರೋದಕ್ಕೆ ಮಾಮೇಲ ಪಟೆ ಯಾರು ಗೈಸ್ ಫ್ರೆಂಚ್ ಫ್ರೈಸ್ ಫ್ರೀಯಾಗಿ ಬಂದಿರೋದು ಇದು ಗೈಸ್ ಚೆನ್ನಾಗಿ ಇಳಿಸ್ತಾ ಇದೀವಿ. ಮೋಮೋಸ್ ಅಂತೆ ಅದಂತೆ ಇದಂತೆ ಅಂತ ಇನ್ನೂ ತಿಂತಾ ಇದೀವಿ. ಇನ್ನೂ ಇಲ್ಲಿ ಒಂದು ಅಂಗಡಿಲಿ ಇದು ಚಿಕನ್ ಏನಂತಾರೆ ಇದಕ್ಕೆ ತೊಗೊಂಡು ತಿನ್ನೋಣ ಅಂತ ಅಲ್ಲಿ ಇಸ್ಕೊಂಡು ಇಲ್ಲಿಗೆ ಹೋಗ್ತಾ ಇದೀವಿ ತಿನ್ನೋಣ ಅಂದ್ಬಿಟ್ಟು ಗೈಸ್ ಚಿಕನ್ ಬಾರ್ಬಿಕ್ಯೂ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ವೆದರ್ ಗೈಸ್ ಎಷ್ಟು ಚಳಿ ಅಂದರೆ ಆ ಥರ ಚಳಿ. ನೀವು ನಿಮಗೂ ಗೊತ್ತಾಗ್ತಾ ಇರ್ಬೋದು ಬೆಂಗಳೂರು ವೆದರ್ ಹೆಂಗೆ ಅಂತ. ಸಕ್ಕ ಚಳಿ ಹೊಡಿತದೆ. ಆದರೂ ಎದ್ಬಿಟ್ಟು ಮಧ್ಯಾಹ್ನ ಆಯಿತು, ಎದ್ದು ಸ್ನಾನ ಮಾಡ್ಕೊಂಡು ಇವಾಗ ಸ್ವಲ್ಪ ಹೊತ್ತರಲ್ಲಿ ಎದ್ದು ಸ್ನಾನ ಮಾಡಿ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದೀನಿ. ಇನ್ನೂ ಡ್ರೆಸ್ ಹಾಕ್ಕೊಂಡಿಲ್ಲ, ಅದು ಔಟ್ಫಿಟ್ ಹಾಕ್ಕೊಬೇಕು. ಸಂಜೆ ಎಲ್ಲಿಗಾನ ಆಚೆ ಹೋಗಬೇಕು ಅಂತ ಇದ್ದೀನಿ. ಸಂಜೆ ಆಚೆ ಹೋಗಿ ನಿಮಗೂ ಗೊತ್ತಾಗುತ್ತೆ ಏನೇನು ಮಾಡ್ತೀನಿ ಡೈಲಿ ಬ್ಲಾಗಲ್ಲಿ ಅಂತ. ಯಾರು ನನ್ನ ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಗೈಸ್, ಯಾರ್ಯಾರು ವಂಡರ್ಲಾ ವ್ಲಾಗ್ನ ನೋಡಿಲ್ವೋ ಬೇಗ ಹೋಗಿ ಚೆಕ್ಔಟ್ ಮಾಡಿ. ಅದನ್ನು ಸಕ್ಕತ್ತಾಗಿ ಒಳ್ಳೆ ಎಂಜಾಯ್ ಮಾಡಿದ್ದೀವಿ. ನಾನಂತೂ ಫಸ್ಟ್ ಟೈಮ್ ವಂಡರ್ಲಾಗೆ ಹೋಗಿದ್ದು. ನನಗಂತೂ ಅದ್ರ ಎಕ್ಸ್ಪೀರಿಯನ್ಸೇ ನೆಕ್ಸ್ಟ್ ಲೆವೆಲ್. ಈಗಲೂ ತಲೆಯಲ್ಲಿ ಅದೇ ಐತೆ, ಮತ್ತೆ ಹೋಗಬೇಕು ಅನ್ನೋ ಥರ. ಆದರೂ ಚೆನ್ನಾಗಿತ್ತು. ವಾಟರ್ ಗೇಮ್ಸ್ ಮಾತ್ರ ವೀಡಿಯೋ ಮಾಡಲಿಲ್ಲ, ಯಾಕೆಂದರೆ ನನ್ನ ಫೋನ್ದೇ ಭಯ ಆಯಿತು, ಏನೂ ಸೇಫ್ಟಿ ಇರಲಿಲ್ಲ, ಅದಕ್ಕೋಸ್ಕರ. ಇಲ್ಲಾಂದರೆ ಸಕ್ಕತ್ತಾಗಿ ವ್ಲಾಗ್ ಮಾಡ್ಬೋದಾಯ್ತಲ್ಲ. ವಾಟರ್ ಗೇಮ್ಸ್ ಮಾತ್ರ ಗೈಸ್ ಅಲ್ಟಿಮೇಟಾಗಿ ಆಡಿದ್ರಿ ನಾವೆಲ್ಲ. ನಿಜವಾಗ್ಲೂ ಅಷ್ಟು ಎಂಜಾಯ್ ಮಾಡಿದ್ದೀವಿ. ನೋಡೋಣ ಇವಾಗ. ಲೆಟ್ಸ್ ಗೋ. ಇವಾಗ ಗೈಸ್ ಏನು ಗೊತ್ತಾ, ಜನಗಳು ಹೆಂಗಿರ್ತಾರೆ ಅಂದರೆ, ನಮ್ಮ ಹತ್ರ ದುಡ್ಡಿಲ್ಲ ಅಂದರು ನಮ್ಮ ಹತ್ರ ಬಂದ್ಬಿಟ್ಟು ಟೋಕನ್ ಹಾಕೋದು, ರೋಲ್ ಹಾಕೋದು, ನಮಗೆ ಹೊಡೆದು ನಮ್ಮ ಹತ್ರ ಬಡವ್ರನ್ನ ಕಾಸು ಖಾಲಿ ಮಾಡ್ಬೇಕಂತಾನೆ ಇಂಥವ್ರು ಇರ್ತಾರೆ. ಬರ್ತಾರೆ. ನಾನು ಇವಾಗ ಅನಿಸ್ತಾ ಇದೆ, ಯಾಕಾದ್ರೂ ಮನೆಗೆ ಕರ್ಬಿಟ್ಟು ಅನಿಸ್ತೈತೆ. ಯಾಕೆ ಹೇಳ್ರಿ, ಬಂದ ಆರಾಮಾಗಿ ಪಿಜ್ಜಾ ರೋಲ್ ಆಗ್ತಾನೆ ನನ್ನ ಹತ್ರ. ಪಿಜ್ಜಾ ತಗಸ್ಕೊಂಡ. ಇವಾಗ ನನಗೆ ಅಂದಿ ಆಯಿತು. ಆದರೂ ಗೈಸ್ ಸುಮ್ಮನೆ ತಮಾಷೆಗೆ ಹೇಳಿದ್ದೀವಲ್ಲ, ನಮ್ಮ ರಾಜು ದೇವ್ರಂತ ಮನುಷ್ಯ ಅವನು. ನನಗೆ ಇದೆಲ್ಲ ಎಷ್ಟು ಕೊಡ್ಸೋಂಗೆ ಗೊತ್ತಾ ಈ ಥರ ಎಲ್ಲ. ಹೇಳ ನೀನು ಕೊಡ್ಸಿರೋದೆಲ್ಲ ಇವಾಗ ತಲೆ ಅವನೊಂದು ರೌಂಡ್ ತೆಂಗಿನ ಮರ ಹತ್ಬಿಟ್ಟ ನಾನು ಹಿಂಗೆ ಹೇಳಿದ ತಕ್ಷಣ. ಸೊ ಏನಿಲ್ಲ ಗೈಸ್, ನಾರ್ಮಲಾಗಿ ಇವಾಗ ಬಂದ ರಾಜು ನಮ್ಮ ಮನೆಗೆ. ಇವಾಗ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಪಿಜ್ಜಾ ತಿನ್ನಬೇಕು ಅನಿಸ್ತು. ಸೊ ಬರುತ್ತೆ ಅದು ಪಿಜ್ಜಾ ತಿನ್ನೋಣ ಇವತ್ತು. ಸಾಯಂಕಾಲ ಎಲ್ಲ ನಾಚೆ ಹೋಗೋಣ ಮತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಚಳಿ ಆಗ್ತಿತ್ತಲ್ಲ, ಇವಾಗ ಕುತ್ಕೊಂಡು ಮೂವಿ ನೋಡ್ಕೊಂಡು ಚಿಲ್ ಮಾಡೋಣ ಅಂದ್ಬಿಟ್ಟು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಪಿಜ್ಜಾ ನಾನು ವ್ಲಾಗ್ ಮಾಡಿಲ್ಲ ಅನ್ಕೊಂಬಿಟ್ಟೆ. ನೋಡ್ರೆ ವ್ಲಾಗ್ ಮಾಡಿದ್ದೀನಿ. ಹೆಂಗನ್ಸ್ತು ನೀನು ಬರ್ತಡೇ ಮಾಡಿದ್ನಲ್ಲ, ನಾನು ಸೆಲೆಬ್ರೇಷನ್ ಕೊಟ್ಟಿದ್ನಲ್ಲ ದೊಡ್ಡ. ನನ್ನ ಹತ್ರ ಕಾಸು ಇಸ್ಕೊಂಡು ಬಡಿ ಹೆಂಗಿತ್ತು ಹೇಳಲಿ? ಚೆನ್ನಾಗಿತ್ತು. ಕೇಕ್ ಚೆನ್ನಾಗಿತ್ತು ಅಲ್ಲ, ಚಿಕ್ಕದಾಗಿತ್ತು, ಚೆನ್ನಾಗಿತ್ತು ಕೇಕ್. ಗೈಸ್ ಕೇಕ್ ಇದ್ದಿದ್ದೆ ಎಷ್ಟು, ಆದ್ರೆ ಏನು ಸಕ್ಕದಾಗಿತ್ತು ಹೇಳ್ರಿ. ಕೇಕ್ ಚೆನ್ನಾಗಿ ಗೈಸ್ ನಮ್ಮ ಬಾಸು ಹೋಗ್ಬಿಟ್ಟು ಈಸ್ಕೊಂಡು ಬಂದವ್ರೆ ಡಾಮಿನೋಸಲ್ಲಿ. ನಾನಂತೂ ಒಂದೇ ತಿನ್ನೋದು, ಈ ರಾಜು 2 ತಿಂತಾನೆ. ಅವ್ನು ಅದು ನೋಡ್ರಿ, 2 ತಿಂದ್ರೂ ಈ ರೇಂಜ್ ದಪ್ಪ ಅವನಲ್ಲ. ಇನ್ನೇನು ಕತೆ. ನಮ್ಮ ವ್ಲಾಗ್ ನೋಡಿಕೊಂಡು ನಾವೇ ತಿಂತಾ ಇದೀವಿ. ಸೊ ಲೆಟ್ಸ್ ಈಟ್ ಗೈಸ್. ಎಷ್ಟೊಂದು ಆನಿಯನ್ ಗೈಸ್, ಯಾಕೆಂದರೆ ಯೂಶ್ವಲಿ ಇದೇ ನಾನು ತಿನ್ನೋದು, ಆನಿಯನ್ನೇ ಜಾಸ್ತಿ ತಿನ್ನೋದು. ನಾನು ಒಂದು ಬರೀ ಆನಿಯನ್ನೇ ತಿನ್ನೋದು. ಬೇರೆ ತರ್ಸೋಣ ಅಂದ್ಕೊಂಡೆ, ಅದ್ಯಾವುದೋ ಹೊಸ್ದಾಗಿತ್ತು. ನಮ್ಗೆ ಅದೆಲ್ಲ ಸುಮ್ಮನೆ ಒನ್ ಟೈಮ್ ತಿನ್ನೋಕೆ ಅಷ್ಟೆಲ್ಲ ಯಾಕೆ ತಿನ್ನೋದು ಅಂದ್ಕೊಂಡು ಸುಮ್ಮನೆ ಇದೆ ಆನಿಯನ್ನೇ ಸಾಕು ಅಂದ್ಕೊಂಡು ತಿಂತಾ ಇರೋದು. ಗೈಸ್ ತಿಂದಿಲ್ಲ ಅಂದರೆ ನೀವು ತಿಂದ್ರಿ, ಥ್ಯಾಂಕ್ ಯು. ತಿಂದ್ರೆ ಟೇಸ್ಟ್ ಚೆನ್ನಾಗಿತ್ತಾ ಕಮೆಂಟ್ ಮಾಡಿ. ತಿಂದ್ಬಿಟ್ಟು ಇವಾಗ ಕಂಟಿನ್ಯೂ ಮಾಡ್ತೀನಿ ಗೈಸ್. ಏನು ಗೊತ್ತಾ, ಹೀರೋಯಿನ್ ಬಂದಿದ್ದಾರೆ. ಅವ್ರಿಗೆ ಟಚಪ್ ಮಾಡಿ ಇವಾಗ ರೀಲ್ಸ್ ಮಾಡಬೇಕಲ್ಲ ಒಂದು. ಸೊ ಅವ್ರಿಗೆ ಕೆಲಸದಿಂದ ಇವಾಗ ಬಂದಿರೋದ್ರಿಂದ ನಾವು ಟಚಪ್ ಮಾಡ್ತಾಯಿದ್ದೀವಿ ನಾವು ಅಮ್ಮಗೆ. ಹೀರೋಯಿನ್ ನೀಟಾಗಿ ಕೂತ್ಕೊಳ್ಳಿ. ಅವ್ರಿಗೆ ಶೆಕೆ ಎಲ್ಲ ಬಂದಿದೆಯಲ್ಲ ಗೈಸ್, ನೋಡಿ ಇದೆಲ್ಲ ಹಿಂಗೆ ಹೀರೋಯಿನ್ಗೆ ಟಚಪ್ ಮಾಡಿ ನೀಟಾಗೆ ಅವ್ರನ್ನ ಇದು ಮಾಡಬೇಕು ಅಲ್ವಮ್ಮ. ನಿಮ್ಗೆ ಈ ಥರ ಟಚಪ್ ಕೊಟ್ಟರೆ ನೀಟಾಗೆ ಸಂಬಳ ಅಲ್ಲ ಅದು, ನಿಮಗೆ ಇದು ಅನ್ನೋದು ಪೇಮೆಂಟ್, ಅದು ಸ್ಯಾಲ್ರಿ ಅನ್ನೋಲ್ಲ ಅದನ್ನು. ಓಕೆನಾ? ಟಚಪ್ಪು ಸಾಕಾ? ಬ್ಯೂಟಿಫುಲ್ ಆಗಿದ್ದೀರಾ? ಗೈಸ್ ಇವಾಗ ಒಂದು ಕಾಂಟೆಂಟ್ ಬರೆದಿದ್ದೀನಿ. ಇವಾಗ ಒಂದು ರೀಲ್ ಮಾಡಿ ರೀಲ್ನ ಪೋಸ್ಟ್ ಮಾಡ್ತೀನಿ. ಪೋಸ್ಟ್ ಮಾಡಿ ಎಡಿಟ್ ಮಾಡಿ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ರೀಲ್ ಗೈಸ್ ಒಳ್ಳೆ ರೀಲ್ ಅಪ್ಲೋಡ್ ಮಾಡಿದ್ದೀನಿ, ಪೋಸ್ಟ್ ಮಾಡಿದ್ದೀನಿ. ಸೊ ಯಾರ್ಯಾರು ಚೆಕ್ ಮಾಡಿಲ್ವೋ, ರವಿ 515 ಸೊ ಚೆಕ್ ಮಾಡಿ ಇಲ್ಲಿ ಹಾಕಿರ್ತೀನಿ. ಕ್ರೇಜಿ ಆಗಿದೆ. ಹೆಂಗನ್ಸ್ತಮ್ಮ? ಸಾಕಾಯ್ತಾ? ಅವ್ರ ಫೋನ್ ನೋಡ್ಕೊಂಡು ಕೂತವ್ರು. ಇವಾಗ ಕಾಫಿ ಮಾಡಬೇಕು, ಕಾಫಿ ಕುಡಿಬೇಕು. ಕಾಫಿ ಕುಡಿದು ಆಚೆ ಹೋಗ್ಬೇಕು. ಕರೆಕ್ಟು ಇವಾಗ 6:30ಗೆ ಹೇಮಂತ್ ಬರ್ತಾನೆ. ನಾನು ಅವ್ನ ಜೊತೆ ಎಲ್ಲೋ ಆಚೆ ಹೋಗಬೇಕು. ಎಲ್ಲಿಗೆ ಹೋಗ್ತೀನಿ ಅಂತ ನೋಡಿ
ಫಸ್ಟು ಕ್ರೇಜಿಯಾಗಿದೆ ರೀಲು ಅಪ್ಲೋಡ್ ಮಾಡಿದ್ದೀನಿ, ಏನು ಮಸ್ತಾಗಿದೆ, ಚೆಕ್ ಮಾಡಿ. ರವಿ 115 ಮಿಸ್ ಮಾಡಬೇಡಿ, ನೋಡಿ. ಯಾರು ಫಾಲೋ ಮಾಡಿದ್ರು ಫಾಲೋ ಮಾಡಿ. ಇಟ್ಸ್ಕೋ. ಸೊ ಗೈಸ್, ನಾನು ಇಷ್ಟೊತ್ತು ವ್ಲಾಗ್ ಮಾಡಲಿಲ್ಲ. ಇವಾಗ ನಾನು ಹೇಮಂತು ಆಚೆ ಕಡೆ ಹೋಗ್ತಾಯಿದ್ದೀವಿ. ಎಲ್ಲಿ ಅಂದರೆ ಸ್ಟ್ರೀಟ್ಸ್ ಫುಡ್ ತಿನ್ನೋಣ ಅಂತ. ಎಷ್ಟೊಂದು ದಿವಸ ಆಗಿತ್ತು ನಾನು ತಿಂದು. ಸೊ ಮೋಮೋಸು ಅದು ಇದೇನಾದರೂ ಸ್ಟ್ರೀಟ್ದು ತಿನ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಏನು ತಿಂತೀನಿ ನೋಡಿ. ಇಟ್ಸ್ಕೋ ಗೈಸ್. ಇವಾಗ ಜಂಕ್ತಿನಲ್ಲಿ ಫಸ್ಟ್ನೇ ಅಂಗಡಿ ನಮ್ಮ ಬಾಸ್ ಕಾರ್ತಿಕ್ ಅವ್ರ ಅಂಗಡಿ. ಫಸ್ಟ್ ಅವ್ರ ಅಂಗಡಿಗೆ ಬಂದಿದ್ದೀನಿ ಜಂಕ್ತಿನಣ ಅಂತ. ಇವಾಗ ನನಗೆ ನಿಮ್ಮ ಅಂಗಡಿ ಸ್ಪೆಷಲಾಗಿ ಏನಾದರೂ ಮಾಡಿಕೊಡು, ಚೆನ್ನಾಗಿರೋದು. ಕಾಸು ಕೊಡ್ತಿದ್ದ ಲೇ ನೋಡ ಲೇ, ಫ್ರೀಯಾಗಿ ತಿನ್ನಕ್ಕೆ ಬಂದಿದ್ದೀವ ನಾವು, ಕಾಸು ಕೊಡ್ತೀವಿ ಕೊಡೋ. ನೋಡಿ ಗೈಸ್, ನೋಡಿ ಆದ್ರೂ ಫ್ರೆಂಡ್ ಅಂಗಡಿ ನಮಗೆ ಫ್ರೀಯಾಗಿ ಕೊಡ್ತೀನಿ ಅಂದ್ರು ಬೇಜಾರಾಯ್ತಿರ್ಲಿಲ್ಲ. ಕಾಸು ಕೇಳ್ಬಿಟ್ಟ ನನ್ನ ಇರ್ಲಿ, ಇವಾಗ ನನ್ನ ಫ್ರೀಯಾಗಿ ಕೊಡಲ್ಲ ಅಂದ್ಬಿಟ್ಟ. ಸರಿ, ಏನಾದ್ರು ಚೆನ್ನಾಗಿರೋದು ಏನಾದ್ರು ಹೇಳು. ಯಾಕೆ ಮತ್ತೆ ಹಿಂಗೆ ಆಯ್ತಾ ಇದೆ. ನೋಡಿ ಗೈಸ್, ನಮ್ಮ ಹುಡುಗ ಎಷ್ಟು ಚೇಂಜ್ ಆಗ್ಬಿಟ್ಟವನೆ. ಫುಲ್ಲು ಲವರ್ ಬಾಯ್ ಆಗಿ ನಮ್ಮಂತ ಬಡವ್ರನ್ನ ಮರ್ತಿ. ಏನಪ್ಪ ನೀವಪ್ಪ ಮಾಡ್ತಿ ನಮ್ಮನ್ನೆಲ್ಲ. ಇವಾಗ ಏನಾರು ಒಂದು ತಗೊಂಡ್ರೆ ಒಂದು ಫ್ರೀ ನನಗೋಸ್ಕರ. ಅದಕ್ಕೆ ಫ್ರೀ ಅಲ್ಲ, ನನ್ಗೆ ಮಾತ್ರ ಸ್ಪೆಷಲ್ ಆಫರ್ ಏನಿಲ್ಲ. ಒಂದು ತಗೊಂಡ್ರೆ ಒಂದು ಫ್ರೀ ಆ ಥರ. ಕೇಳೋದಲ್ಲ, ಕಾಸು ಕೊಡ್ತೀರ ಅಂತ ಫಸ್ಟೇ ಕೇಳೋದಲ್ಲ. ಇಲ್ಲಪ್ಪ, ಕೊಟ್ಟೇ ತಿನ್ನೋದಪ್ಪ, ಫ್ರೀಯಾಗಿ ತಿನ್ನಲ್ಲ. ಮುಂದೆ ಏನು ಬೇಕು ನೋಡು. ಸರಿ ಇದೀಗ ನೋಡೋಣ, ಮೆನ್ಯೂ ನೋಡೋಣ ಫಸ್ಟ್. ನಮ್ಮ ಬಾಸ್ ಅಂಗಡಿಯಲ್ಲಿ ಒಂದು ಪನ್ನೀರ್ ಸ್ಯಾಂಡ್ವಿಚು, ಮತ್ತೆ ನಮ್ಮ ಬಾಸ್ ಹುಡುಗನಲ್ಲ, ನಮ್ಮ ಬಾಸ್ ಅಂತೀನಿ ಇವಾಗ. ಹೇಗೆ ಗೊತ್ತಾ, ಫ್ರೀಯಾಗಿ ಒಂದು ಪ್ರೈಸ್ ಎಲ್ಲ ಫ್ರೀ ನನಗೆ ಇವಾಗ ನಾನು ಬಂದಿರೋದಕ್ಕೆ. ಮಾಮೇಲ ಪಟೆ ಯಾರು ಮದರ್ ಇಲ್ಯಾ? ಮನೇಲಿ ಅವ್ರಪ್ಪ. ನೀನೆಲ್ಲಿ ಮನೆಗೆ ಹತ್ರ ಬರಲ್ವಲ್ಲ, ಬಡವ್ರ ಮನೆಗೆ. ಮಾಡಲ್ವಲ್ಲಪ್ಪ, ಬಿಟ್ಬಿಟ್ಟಿದ್ದೀರಲ್ಲಪ್ಪ. ಇನ್ನೇನು ಇವತ್ತು ರಾಜು ಬಂದಿದ್ದಂತಲ್ಲ, ಹೇಳ್ಬಿಟ್ಟು ಹೋದ. ಇಲ್ಲ, ರಾಜು ಹೇಳ್ಬಿಟ್ಟು ಹೋದ, ಹೋಗ್ತಾ ಇದ್ದೀನಿ ಇವ್ರ ಮನೆಗೆ, ಹೋಗ್ಬಿಟ್ಟು ಬರ್ತೀನಿ ಅಂತ. ನೋಡಿ ಗೈಸ್, ಏನು ಸಕ್ಕದಾಗಿ ಮಾಡ್ತಾನೆ. ಯಾಕೆ ಬರ್ತಾ ಹಿಂಗೆ ಆಗೋದೆ? ಏನು ಗೈಸ್, ಮತ್ತೆ ಏನೋ ಆಗೋದೆ ಅಂತ ನಾನು ಏನಾದ್ನೋ ನನಗೆ ಗೊತ್ತಿಲ್ಲ. ನಿನಗೇನು ಹೆಣ್ಮಗುತ್ತಾರೆ ಇವತ್ತು ಆಚೆ ಬೇರೆ ಹೇಳು. ನೋಡ್ರಾ, ಅಂಗಡಿಗೆ ಬಂದಿದ್ದು ಒಳ್ಳೆ ಮರ್ಯಾದೆ ಸಿಕ್ತು ನಮಗೆ. ಸರಿ ಬರಲ್ಲ ನಾನು. ಇಲ್ಲ, ಕಾಸು ಕೊಟ್ಬಿಟ್ಟು ಹೋಗಿ. ನೋಡಿದ್ರಾ ಹಿಂಗೆ ಹುಡುಗ. ನೋಡಿ ಏನೇನು ಆಗ್ತಾನೆ. ಏನಿದು? ಇದು ಹರಿಗಡೆ ಪಲ್ಯ. ಏನಂದೆ? ಟಾಪಿಂಗ್ಸ್. ಕೈ ತೊಳ್ದ? ಅದಕ್ಕೆ ಗ್ಲೋಸ್ ಹಾಕಿರೋದ ಕಣ. ಅದಕ್ಕೆ ಫೋನ್ ಯೂಸ್ ಮಾಡ್ತೀನಿ. ಜಂಕೆಲ್ಲ ತಿಂದಾಕ್ಬಿಡೋದೆ ಗೈಸ್. ನೋಡು, ಚೆನ್ನಾಗಿ ಮಾಡ್ತಿಲ್ಲ ಅಂದ್ರೆ ಹೇಳ್ಬಿಡು. ವ್ಲಾಗ್ ಗೈಸ್, ವ್ಲಾಗಲ್ಲಿ ಕೆಟ್ಟ ಮಾತು ಮಾತಾಡ್ತಾನೆ. ಥೂ ಗೈಸ್, ಫ್ರೆಂಚ್ ಫ್ರೈಸ್ ಫ್ರೀಯಾಗಿ ಬಂದಿರೋದು ಇದು. ನಾವು ತಗೊಂತಾ ಇರೋದು ಸ್ಯಾಂಡ್ವಿಚ್ಗೆ. ಪಾಪ ಒಂದು ಫ್ರೀಯಾಗಿ ಕೊಟ್ಟವನೇ, ತಿನ್ನೋಣ. ಫ್ರೀಯಾಗಿ ಕೊಡೋದೇ ಟೇಸ್ಟ್ ಜಾಸ್ತಿ. ತಗೋಶ ತಿನ್ನ ಆರಾಮಾಗೆ. ನೀನು ಚೆನ್ನಾಗಿರ್ಬೇಕು. ಇವಾಗ ನಮ್ಮ ಕಾರ್ತಿ ಮಾಡಿರೋ ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. ಚೆನ್ನಾಗಿಲ್ಲ ಅಂದ್ರೆ ಯಾರೂ ಬರಬೇಡ್ರಿ. ಚೆನ್ನಾಗಿಲ್ಲ ಯಾರೂ ಬರಬೇಡ್ರಿ. ಚೆನ್ನಾಗಿದೆ, ಬನ್ನಿ. ಚೆನ್ನಾಗಿದೆ ಗೈಸ್, ಬಂದು ತಿನ್ನೋಗಿ. ಅಂಗಡಿ ತೋರಿಸ್ತೀನಿ ಲಾಸ್ಟಲ್ಲಿ ಯಾವುದು ಅಂತ. ಅಡ್ರೆಸ್ ಹೇಳ್ಬಿಡೇನೋ ನಿಮ್ಮ ಅಂಗಡಿ ಇದು? ನಿಮ್ಮನೆ ಅಡ್ರೆಸ್ ಹೇಳು, ನಿಮ್ಮನೆ ಮಾಡ್ಕೊಂಡು. ಬೇಡ, ಇಲ್ಲೇ ಅಡ್ರೆಸ್ ಹೇಳ್ತೀನಿ. ಇವಾಗ ನಮ್ಮದು ಸ್ಯಾಂಡ್ವಿಚ್ ರೆಡಿ ಆಗ್ತಿದೆ, ಪನ್ನೀರ್ ಸ್ಯಾಂಡ್ವಿಚು. ಇವರು ಓನರ್ ಬರಲ್ವಾ ಇಲ್ಲಿಗೆ? ನಾನೇ ಓನರ್. ನೀನೇ ಇವಾಗ? ಹಾಂ, ನೋಡಿದ್ರ ಅಂಗಡಿ ಓನರ್ ಬೇರೆ ಆದ. ಬರಲ್ಲ ಜಾಸ್ತಿ. ಹೌದಾ? ಗೈಸ್, ಸ್ಯಾಂಡ್ವಿಚ್ಚು, ಫ್ರೈಸು, ಲೆಟ್ಸ್ ಇಟ್. ತಿನ್ಬಿಟ್ಟು ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ನೋಡೋದಲ್ಲ, ಕೇಳ್ತೀನಿ ಇಲ್ಲೇ ಅಂತ. ಗೈಸ್, ಒಳ್ಳೆ ಟೇಸ್ಟು. ಪನ್ನೀರ್ ಬಿಡಿಸ್ಕೊಂಡಿದ್ದೆ ಸರಿಯಾಗಿ, ಚೆನ್ನಾಗಿದೆ. ಬಂದು ಟ್ರೈ ಮಾಡಿ. ಸೂಪರ್ ಕಣ, ಒಳ್ಳೆ ಟ್ರೈನಿಂಗ್ ತಗೊಂಡು. ಅವನು ಗೈಸ್ ಕಸ್ಟಮರ್ಸ್ ಬಂದರು, ನಾನು ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಬೇರೆ ಕಡೆ ತಿನ್ಕೊಂಡು. ಮತ್ತೆ ಬಂದು ಹೋಗ್ತೀನಿ, ಸರಿನಾ? ಸೊ ಗೈಸ್, ಇವಾಗ ನೆಕ್ಸ್ಟ್ ಐಟಮ್ನ ಟ್ರೈ ಮಾಡೋಕ್ಕೆ ಇಲ್ಲೇ ಇರೋದೆಲ್ಲ ಸ್ಟ್ರೀಟ್ಸು. ಸೊ ಅದಕ್ಕೆ ನೆಕ್ಸ್ಟ್ ಐಟಮ್ ಟ್ರೈ ಮಾಡೋಕೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ, ಏನು ತಿನ್ನೋಣ ಅಂತ ನೋಡೋಣ. ಲೆಟ್ಸ್ ಗೋ. ಇವಾಗ ಚಿಕನ್ ಮೋಮೋಸ್ ತೊಗೊಂಡಿದ್ದೀವಿ. ಚಿಕನ್ ಮೋಮೋಸ್ ಟೇಸ್ಟ್ ಮಾಡೋಣ. ಲೆಟ್ಸ್ ಗೋ. ಗೈಸ್, ಚೆನ್ನಾಗಿ ಇಳಿಸ್ತಾ ಇದ್ದೀವಿ. ಮೋಮೋಸ್ ಅಂತೆ, ಅದಂತೆ ಇದಂತೆ ಅಂತ ಇನ್ನೂ ತಿಂತೀವಿ ಮುಂದೆ. ನಾಳೆ ಬೆಳಗ್ಗೆ ನಂದು ಮತ್ತೆ ಒಂದು ಹೊಟ್ಟೆ ಇಬ್ಬರದು ಬಿಡ್ರು. ಅದಕ್ಕೆ ಈಗ ಚೆನ್ನಾಗಿ ಇಳಿಸ್ತಾ ಇದೀವಿ. ಎಷ್ಟೊಂದು ದಿವಸ ಆಗಿತ್ತಲ್ಲ ಅದಕ್ಕೆ. ಸೊ ತಿನ್ಕೊಂಡು ನೆಕ್ಸ್ಟ್ ಏನು ತಿನ್ನಬೇಕು ನೋಡೋಣ. ಎಸ್ಕೋ. ಸೊ ಹೆಂಗೆ ಅನಿಸ್ತೈತೆ ತಿಂತಿರೋದು? ಚೆನ್ನಾಗೈತೆ.
ನೀನು ಹೊಟ್ಟೆ ನಾಳೆ ಏನು ಮಾಡ್ತೀಯ ಆಡೋದ್ರೆ? ಏನಿಲ್ಲ, ನನಗೆ ಫಸ್ಟ್ ಟೈಮ್ ಅಲ್ಲ ತಿಂತ ಇಷ್ಟೊಂದು. ಹೌದಾ? ಅಲ್ವಾ ತಾಯಿ ಅವನೇನೋ ತಿಂತಾನೆ, ನಾನು ತಿನ್ನಲ್ಲ, ಏನು ಮಾಡೋದು? ಬಡ್ರಕ್ಕೆ ಅದ ತಿಂತ. ನಾಳೆ ನೋಡ್ರಿ ಬಡ್ರಕ್ಕೆ ನೀವು ತಿಂದಿಲ್ಲ ತಿನ್ನಿ. ನೆಕ್ಸ್ಟು ಬೇರೆ ಕಡೆ ಹೋಗೋಣ, ಬೇಗ ತಿನ್ಕೊಂಡು ಎಡ್ಸ್ಕೊ. ರೈಸ್ ಇವಾಗ ಇದನ್ನು ತಿನ್ನಕ್ಕೆ ಬಂದಿದ್ದೀವಿ. ಇದನ್ನೇನಂತಾರ ಅಣ್ಣ ಇದು ಹೆಸರು? ಚಿಕನ್ ಬಾರ್ಬಿಕ್ಯೂ. ಇದನ್ನು ತಿನ್ನಕ್ಕೆ ಬಂದಿದ್ದೀವಿ. ಸೊ ಇದನ್ನು ಮಿಕ್ಸ್ ತೊಗೊಂಡಿದ್ದೀವಿ. ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ಟೇಸ್ಟ್ ಮಾಡಿ ಹೇಳ್ತೀನಿ. ನಮ್ಮ ಬಾಸು ಬಂದಿದ್ದಾರೆ ಇಲ್ಲಿಗೆ. ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ. ಎಡ್ಸ್ಕೊ. ಇಲ್ಲಿ ಒಂದು ಅಂಗಡೀಲಿ ಇದು ಚಿಕನ್ ಏನಂತಾರೆ ಅದಕ್ಕೆ, ಬಾರ್ಬಿಕ್ಯೂ, ಚಿಕನ್ ಬಾರ್ಬಿಕ್ಯೂ ಇಸ್ಕೊಂಡು ನಮ್ಮ 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 ಫ್ರೆಂಡ್ ಅಂಗಡಿಗೆ ಹೋಗ್ತಾ ಇದೀವಿ. ಅಲ್ಲಿ ಕುತ್ಕೊಂಡು ತಿನ್ನೋಣ ಅಂತ. ಅಲ್ಲಿ ಇಸ್ಕೊಂಡು ಇಲ್ಲಿಗೆ ಹೋಗ್ತಾ ಇದ್ದೀವಿ ತಿನ್ನೋಣ ಅಂದ್ಬಿಟ್ಟು. ಬನ್ನಿ ಅವನಿಗೂ ಟೇಸ್ಟ್ ಮಾಡ್ಸೋಣ, ನಾವು ತಿನ್ನೋಣ. ರೈಸ್ ಚಿಕನ್ ಬಾರ್ಬಿಕ್ಯೂ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ತಿಂದ ಸರ್ ಹೇಗೆ ಟೇಸ್ಟ್ ಹೇಳು? ಚೆನ್ನಾಗಿದೆ. ಇಷ್ಟು ಖಾಲಿ ಮಾಡ್ಬೇಕು ಇವಾಗ ನಾವು. ಖಾಲಿ ಮಾಡ್ಬೇಕು. ತಿನ್ನೋ ನೀನು ಲೇ. ಇದು ಇಂಥವೆಲ್ಲ ತೋರಿಸ್ಕೊಡ. ನೋಡ್ದಾ ಎಲ್ಲ ಇಂಥದ್ದೇ ನೋಡೋದು ಕುತ್ಕೊಂಡು ಅಂಗಡಿ ಹತ್ರ ಟೈಮ್ ಪಾಸ್ ಮಾಡೋ ಅಂದರೆ ಇದೇನೇ ನೋಡೋದು ಕುತ್ಕೊಂಡು. ಇವಾಗ ನೆಕ್ಸ್ಟು ಇದನ್ನು ತಿಂದ್ಬಿಟ್ಟು ಎಲ್ಲ ಹೋಗ್ತೀವಿ ನೋಡಿ. ಅಪ್ಪ ಗೈಸ್ ಇವಾಗ ಎಲ್ಲ ತಿಂದು ಸಾಕಾಗೋಯ್ತು ನನಗೆ. ಅಷ್ಟು ತಿಂದಕ್ಕೆ ಸಾಕಾಗೋಯ್ತು. ಅದಕ್ಕೆ ಲಾಸ್ಟಲ್ಲಿ ಗೋಲಿ ಸೋಡಾ ಕುಡ್ಕೊಂಡು ನಾನು ಏಮನ್ ಮನೆಗೆ ಹೋಗ್ತೀವಿ. ಅದಕ್ಕೆ ನಂದೇನಾಯ್ತು ಗೊತ್ತಾ ಗೈಸ್, ಇವಾಗ ಬ್ಯಾಂಕಲ್ಲಿ ಪೇಮೆಂಟೇ ಮಾಡೋಕ್ಕಾಗ್ತಿಲ್ಲ ಪಾಪ. ಅದಕ್ಕೆ ಏಮಂತ ಹಾಕ್ಸ್ತು ಇವಾಗ ನಂದು ಪೇಮೆಂಟ್ ಫೇಲ್ಯೂರ್ ಅಂತ ಏನೋ ಬರ್ತೈತೆ. ಪೇಮೆಂಟ್ ಮಾಡೋಕ್ಕೆ ಆಗ್ತಿಲ್ಲ. ನಾನು ಅದು ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಅದಕ್ಕೆ ಪೇಮೆಂಟ್ ಆಗ್ತಿಲ್ಲ. ಏಮಂತ ಮಾಡಿಸ್ತಾವ ಪಾಪ. ಯಾ ಕುಡ್ದ್ಬಿಟ್ಟು ಮನೆಗೆ ಹೋಗೋಣ. ನಮ್ಮ ಹುಡುಗನ ಮಾತಾಡ್ಸ್ಕೊಂಡು ಗೈಸ್. ಸೊ ಫೈನಲಿ ಹೊಡ್ತಾ ಇದ್ದೀನಿ ನಮ್ಮ ಕಾರ್ಡ್ ಅಂಗಡಿಯಿಂದ. ಗೈಸ್ ನೋಡಿ ಇದೆ ಅಂಗಡಿ. ಬಂದು ನೋಡಿ ಮೆನ್ಯೂ ಎಲ್ಲ ಇಲ್ಲೇ ತೋರಿಸ್ಬಿಡ್ತೀನಿ ನಾನೇನೆ. ತಿನ್ಕೊಂಡು ಎಲ್ಲ ಇರೋದು ಅಡ್ರೆಸ್ ಹೇಳೋದೇ. ಗೈಸ್ ಕೆಂಗೇರಿ ಹೊಯ್ಸಳ ಸರ್ಕಲ್ ನೋಡ್ರಿ, ಅಲ್ಲಿರೋದು ಹೊಯ್ಸಳ ಸರ್ಕಲು. ಸೀದಾ ಬಂದರೆ ನೋಡಿರಿ ಇಲ್ಲಿರುತ್ತೆ ಅಂಗಡಿ. ಇದ್ರ ಆಪೋಸಿಟ್ ನೋಡಿರಿ ಚೈನೀಸ್ ಹೋಗಿ ಇಲ್ಲೇ ಐತಲ್ಲ. ಚೈನೀಸ್ ಹೋಗಿ ಆಪೋಸಿಟೇ ಒಂದು ಅಂಗಡಿ ಇರೋದು. ಬಂದ್ಬಿಟ್ಟು ನನ್ನ ಹೆಸರು ಹೇಳಿ 50% ಡಿಸ್ಕೌಂಟ್ ಹೋಗಿ ಒಂದು ತೊಗೊಂಡ್ರೆ ಒಂದು ಫ್ರೀ, ಬೈ ಒನ್ ಗೆಟ್ ಒನ್ ಫ್ರೀ. ಟಿಲ್ ಯಾರಾದರೂ ನೀವು ಸಂಡೇ ಅಲ್ಲ ಮಂಡೇನು ನೆಕ್ಸ್ಟ್ ಸಂಡೇ ಅಷ್ಟು ಗಂಟ ಯಾರೋ ನನ್ನ ಹೆಸರು ಹೇಳ್ಕೊಂಡು ಬಂದರೆ ಸಾಯಿ ಒಂದು ತೊಗೊಂಡ್ರೆ ಫ್ರೀ ಕೊಡು. ಫ್ರೆಂಚ್ ಫ್ರೈಸ್ ಫ್ರೀ, ಕಾಸು ಕೊಟ್ಟಿಲ್ವ? ಫ್ರೆಂಚ್ ಫ್ರೈಸ್ ಫ್ರೀ ಹಂಗೆ ಅಂದ್ಕೊಂಡು ಬಂದ್ಬಿಟ್ಟಿರ. ನಾನು ನಂಬ್ಕೊಂಡು ಆಮೇಲೆ ಯಾವುದು ಕೊಡಲ್ಲ ಕಳಿಸ್ತಾ ಇದ್ದು ನಾನು ಬೈದಿ. ಸೊ ನಾನಿವಾಗ ಫೈನಲಿ ಹೊಡ್ತಾ ಇದ್ದೀನಿ. ಥ್ಯಾಂಕ್ಸ್ ಕಪಿನ್. ಅಲ್ಲ ಹುಷಾರು. ಫ್ರೆಂಚ್ ಫ್ರೈಸ್ದು ಕಾಸು ಹಾಕಲ್ಲ, ನಾನು ಅದನ್ನು ಹಾಕಲ್ಲ. ನಾನು ಮನೆಗೆ ಹೋಗಿದ್ದೀನಿ. ಬೈ, ಹುಷಾರು. ನಮ್ಮ ಮನೆಗೂ ಒಂದು ಮೋಮೋಸ್ ಪಾರ್ಸಲ್ ತೊಗೊಂಡು ನಮ್ಮ ಅಮ್ಮನಿಗೆ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗಾಗಲೇ ಬಂದೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವ್ರಿಗೂ ತಿಂದು ಚೆನ್ನಾಗಿ ತಿಂದ್ಬಿಟ್ಟಿದ್ದೀನಿ. ಔಟ್ಸೈಡ್ ಫುಡ್ಡು ಊಟ ತಿನ್ನಲ್ಲ ನಾನು. ಇವಾಗ ಸ್ವಲ್ಪ ಕುತ್ಕೊಳ್ಳೋಣ. ಗೈಸ್ ಫೈನಲಿ ಏಮಂತ ಹೊಡ್ತಿದ್ದಾನೆ. ಸೊ ಬಾಯ್ ಹೇಳ್ಬಿಡು. ಹೆಂಗಿತ್ತು ಟೇಸ್ಟ್? ಇವತ್ತು ಚೆನ್ನಾಗಿತ್ತಾ? ಪಕ್ಕನಾ? ಪಕ್ಕ. ಹಾಂ. ಗೈಸ್ ನಾನು ಆಚೆ ಹೋಗಿ ಚೆನ್ನಾಗಿ ತಿನ್ಕೊಂಬಂದೆ ಪಾಪ. ನಮ್ಮಮ್ಮಂಗೆ ಮೋಮೋಸ್ ಅಷ್ಟೇ ತಂದಿದ್ದು. ಅಮ್ಮ ನಿಮ್ಮನ್ನೂ ಒಂದ್ಸಲ ಹತ್ರ ಸ್ಟ್ರೀಟ್ ಫುಡ್ ತಿನ್ನಕ್ಕೆ ಕರ್ಕೊಂಡು ಹೋಗಿ ಬರ್ತೀರಾ? ಬರೀ ಸ್ಟ್ರೀಟ್ ಫುಡ್ಡೇ ತಿನ್ಬೇಕು ನೀವು. ಪಕ್ಕನಾ? ಸ್ಟ್ರೀಟ್ ಫುಡ್ಡು ಆಚೆ ಇದೆ ತಿನ್ಬೇಕೆಲ್ಲ. ಬರ್ತೀರಾ ತಾನೇ? ಗೈಸ್ ನೆಕ್ಸ್ಟ್ ಒಂದು ಟೈಮ್ ನಮ್ಮ ಅಮ್ಮನೂ ಕರ್ಕೊಂಡು ಹೋಗೋಣ. ಬರೀ ಸ್ಟ್ರೀಟ್ ಫುಡ್ಗಳು ತಿನ್ನಲ್ಲ, ಇಲ್ಲಾಂದ್ರೆ ಬೇರೆ ಥರ ಹೋಟ್ಲಿಗೆ ಕರ್ಕೊಂಡು ಹೋಗೋಣ ನಿಮ್ಮನ್ನ. ಇಲ್ಲ ಚಾಲೆಂಜ್ ಮಾಡ್ತೀರಾ? ಗೈಸ್ ಒಂದು ಚಾಲೆಂಜ್ ಕೊಡೋಣ ನಾವು ಅಮ್ಮಂಗೆ. ಇವಾಗಲ್ಲ ಹೇಳ್ತೀನಿ. ಸೊ ಗೈಸ್ ಚೆನ್ನಾಗಿ ತಿನ್ಕೊಂಡು ನನಗಂತೂ ಹೊಟ್ಟೆ ಫುಲ್ ಲೋಡು. ಇವಾಗ ನಾನೇನು ತಿನ್ನಲ್ಲ ಮನೇಲಿ. ಇವಾಗ ಅಷ್ಟೇ ತಿಂದರೆ ನಾನು ಅಷ್ಟೇ ಎಲ್ಲ ಪಟ್ರ ಅಂತ ಬರುತ್ತೆ, ಎಲ್ಲ ಪಟ್ರಕ್ ಅಂತ. ಸೊ ಅದಕ್ಕೆ ಈ ವ್ಲಾಗ್ನ ಇಲ್ಲಿವರೆಗೂ ನೋಡ್ತೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ತೀವಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಗೈಸ್ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಒಳ್ಳೆ ಕ್ರೇಜಿ ಚಾಲೆಂಜ್ ವ್ಲಾಗ್ ಬರುತ್ತೆ. ವೆಯ್ಟ್ ಮಾಡ್ತಾ ಇರಿ ನಾಳೆ. ಲೆಟ್ಸ್ ಗೋ, ಬಾಯ್. ಟೈಮ್ ನಮ್ಮಮ್ಮ ಮೋಮೋಸ್ ತಿಂತಾರದಲ್ಲ ಲೈಫಲ್ಲೇ ಹೇಗಿತ್ತು ಟೇಸ್ಟ್ ಅಂತ ಹೇಳ್ಬಿಡಿ. ಹೆಂಗೆ ಒಂದೇ ಸಲ ಬೈಕ್ ಹಾಕೊಂಬಿಟ್ರಲ್ಲಮ್ಮ. ಅದು ಒಂದೊಂದು ಸಲ ತಿನ್ನೋದು ನೋಡಿದೀವಿ, ಒಂದೇ ಸಲ ಹಾಕೊಂಬಿಟ್ರು. ಪರವಾಗಿಲ್ಲ ತಿಂದ್ರಿ. ಮೇಲೆ ನೋಡಿ. ಟೇಸ್ಟ್ ಹೇಗಿದೆ ಹೇಳಿ. ಬಿಸಿ ತಿನ್ಬೇಕು ನೀವು. ಚೆನ್ನಾಗಿತ್ತಾದ್ರು ಚಿಕನ್ದು ಚೆನ್ನಾಗಿದೆಯಾ? ಓಕೆನಾ? ಇವತ್ತೇ ಅವ್ರು ಫಸ್ಟ್ ಟೈಮ್ ಮೋಮೋಸ್ ತಿಂದಿದ್ದು ನನ್ನಿಂದ, ಎಲ್ಲ ಮಗನಿಂದ. ಥ್ಯಾಂಕ್ಸ್ ಹೇಳಿ ನನಗೆ. ಥ್ಯಾಂಕ್ಸ್ ಹೇಳಿ. ಬಾಯ್ ಹೇಳಿ. ಬಾಯ್. ನೀವು ತಿನ್ನಿ ಗೈಸ್.